ಅಘೋರಿ. ಈ ಹೆಸರನ್ನ ಕೇಳಿದ ಕೂಡ್ಲೆ ನಮ್ಗೆ ಮೊದಲು ನೆನಪಾಗೋದು ಗಂಟು ಗಂಟಾಗಿರೋ ಉದ್ದ ಜಡೆ, ಮೈತುಂಬಾ ಬೆಳೆದಿರೋ ಬೂದಿ ಹಾಗೂ ಕನಿಷ್ಠ ಬಟ್ಟೆ ತೊಟ್ಟಿರೋ ತೆಳ್ಳನೆಯ ದೇಹದ ವಿಚಿತ್ರವಾದ ವ್ಯಕ್ತಿ. ಅಘೋರಿ ಅನ್ನೋ ಆ ಒಂದು ಪದದ ಹಿಂದೆನೆ ಅವರ ಬದುಕಿನ ನೂರಾರು ವಿಚಿತ್ರ ಚಟುವಟಿಕೆಗಳು ಸಹ ನಮಗೆ ನೆನಪಾಗ್ತಾ ಹೋಗ್ತವೆ. ಎಲ್ಲ ಮನುಷ್ಯರ ಹಾಗೇನೆ 2 ಕೈ 2 ಕಾಲು 1 ಮೆದುಳು ಇರೋ ಮನುಷ್ಯರೇ ಆದ್ರೂ ಇವರನ್ನ ಇಡೀ ನಮ್ಮ ಸಮಾಜ ಬೇರೆ ರೀತಿ ನೋಡೋದು ಯಾಕೆ ಅಂದ್ರೆ ನಾವು ಯಾವುದನ್ನ ನಿಷಿದ್ಧ ಅಂತ ದೂರ ಇಟ್ಟಿದ್ದೇವೋ ಅದನ್ನೇ ಅವರು ತಮ್ಮ ಪ್ರತಿದಿನದ ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ. ನಿಜ ಸ್ನೇಹಿತರೆ, ಒಳ್ಳೆಯ ಬಟ್ಟೆ, ವ್ಯವಸ್ಥಿತವಾದ ಮನೆ, ಹೆಲ್ತಿಯಾದ ಊಟ ತಿಂಡಿ, ಸಂಸಾರ, ಮನೆ, ಮಕ್ಕಳು, ಉದ್ಯೋಗ, ಹೀಗೆ ಎಲ್ಲವನ್ನೂ ಶಿಸ್ತಾಗಿ ಮಾಡಿಕೊಂಡು ಬದುಕು ನಮ್ಮ ಸಾಮಾನ್ಯ ಸಮಾಜಕ್ಕೆ ಪೂರ್ತಿ ವಿರುದ್ಧವಾಗಿ ಸ್ಮಶಾನವಾಸ, ಕನಿಷ್ಠವಾದ ಬಟ್ಟೆ, ಕೆಲವೊಮ್ಮೆ ಅದು ಕೂಡ ಇಲ್ಲದೆ ಬೆತ್ತಲೆಯಾಗಿ ಪೂಜೆ ಮಾಡೋದು, ಪ್ರಾಣಿಗಳ ಮಾಂಸ ಮಾತ್ರ ಅಲ್ಲದೆ ಮಾನವ ಶವಗಳನ್ನು ಕಿತ್ತು ತಿನ್ನೋದು, ಚಿತೆಯ ಎದುರೇ ಪೂಜೆ ಮಾಡೋದು, ಮಾಟಗಳನ್ನ ಮಾಡೋದು, ಹೀಗೆ ನಾವು ಕೆಟ್ಟ ಕನಸುಗಳಲ್ಲಿ ಹಾರರ್ ಸಿನಿಮಾಗಳಲ್ಲಿ ಮಾತ್ರ ನೋಡಿರೋ ಕೇಳಿರೋ ಎಲ್ಲ ಭಯಾನಕ ಕೆಲಸಗಳನ್ನು ಪ್ರತಿದಿನ ಸಲೀಸಾಗಿ ಮಾಡೋ ಕಾರಣಕ್ಕೆ ಅಘೋರಿಗಳು ನಮ್ಮ ಕಣ್ಣಿಗೆ ಅತ್ಯಂತ ಭಯಾನಕವಾಗಿ ಕಾಣ್ತಾರೆ. ಹಾಗಾದ್ರೆ ಅವರು ಇದನ್ನೆಲ್ಲ ಯಾಕೆ ಮಾಡ್ತಾರೆ? ದೇವರನ್ನ ಸೇರೋದಕ್ಕೆ ಅಥವಾ ಮುಕ್ತಿಯನ್ನ ಹೊಂದೋದಕ್ಕೆ 2 ದಾರಿಗಳು ಇದಾವಂತೆ. ಅದರಲ್ಲಿ ಮೊದಲೇದು ಸಾತ್ವಿಕವಾದ ಬದುಕು, ಪೂಜೆಗಳ ಮೂಲಕ ಸೇರೋ ಬಲಮಾರ್ಗ. ಆದ್ರೆ ಎರಡನೆಯದ್ದು ಎಡಮಾರ್ಗ, ಅಂದ್ರೆ ಈ ಅಘೋರ ಮಾರ್ಗ. ಸಾಮಾನ್ಯ ಜೀವನದಿಂದ ವಿಮುಕ್ತರಾಗಿ, ಅಂದ್ರೆ ನೀವು ಬದುಕೋ ಪ್ರತಿನಿತ್ಯದ ಜೀವನದಲ್ಲಿ ಆಸಕ್ತಿ ಕಳ್ಕೊಂಡು ದೇವರನ್ನ ಸೇರೋದೇ ತಮ್ಮ ಜೀವನದ ಪರಮ ಗುರಿ ಅಂತ ನಿರ್ಧಾರ ಮಾಡಿಕೊಂಡು ಹೊರಡೋ ಹಾಗೂ ಅದಕ್ಕೋಸ್ಕರ ಅಮಾನುಷವಾದ ದಾರಿಯನ್ನ ಆಯ್ಕೆ ಮಾಡಿಕೊಳ್ಳೋ ಜನರನ್ನೇ ಅಘೋರಿಗಳು ಅಂತ ಕರೀತಾರೆ. ಅಘೋರಿ ಅಂದ್ರೆ ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗೋನು ಅಂತ ಅರ್ಥ ಅಂತೆ. ಹೀಗೆ ಬೆಳಕಿನ ಕಡೆಗೆ ಪ್ರಯಾಣ ಹೊರಟಿರೋ ರಹಸ್ಯಮಯ ಜನರ ಗುಂಪೆ ಈ ಅಘೋರಿಗಳು. ಅಘೋರಿಗಳು ಮೂಲದಲ್ಲಿ ಶಿವನ ಆರಾಧಕರು. ಹಾಗೆ ಶಕ್ತಿ ಅಥವಾ ಕಾಳಿಯನ್ನ ಪೂಜೆ ಮಾಡೋ ಅಘೋರಿಗಳು ಇದ್ದಾರೆ. ಇನ್ನು ಅಘೋರಿಗಳಲ್ಲಿ ಅವರವರ ನಂಬಿಕೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಗುಂಪುಗಳು ಇದಾವೆ. ಹೊರಗಿನಿಂದ ನೋಡೋರಿಗೆ ಎಲ್ರೂ ಒಂದೇ ತರ ಅನಿಸಿದ್ರು ಎಲ್ಲರ ಆಚರಣೆಗಳು ಬೇರೆ ಬೇರೆ ಆಗಿರುತ್ತೆ. ಉದಾಹರಣೆಗೆ ನಾವು ನಾಗಸಾಧುಗಳು ಹಾಗೂ ಅಘೋರಿಗಳು ಒಂದೇ ಅಂತ ಅಂದ್ಕೊಂಡಿದ್ದೇವೆ. ಆದ್ರೆ ಇಬ್ಬರ ನಡುವೆ ತುಂಬಾನೇ ವ್ಯತ್ಯಾಸ ಇದೆ. ಇನ್ನು ನಮ್ಮ ಸಿನಿಮಾಗಳಂತೂ ಅಘೋರಿಗಳನ್ನ ಮಾಟಗಾರರು, ಮಂತ್ರವಾದಿಗಳು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಜನರ ಪ್ರಾಣ ತೆಗೆಯೋರು ಅನ್ನೋ ತರ ತೋರಿಸಿಬಿಟ್ಟಿದ್ದಾವೆ. ಅದು ಅಲ್ಲದೆ ಒಂದು ಸತ್ಯಕ್ಕೆ 10 ಸುಳ್ಳುಗಳು ಸೇರ್ಕೊಂಡು ರೆಕ್ಕೆ ಕಟ್ಟಿ ಹಾರಾಡು ನಮ್ಮ ಸಮಾಜದಲ್ಲಿ ಅಘೋರಿಗಳ ಚಟುವಟಿಕೆಗಳ ನಿಜವಾದ ಹಿನ್ನೆಲೆ ಗೊತ್ತಿಲ್ಲದೆ ಇರೋ ಅರ್ಧಂಬರ್ಧ ಜ್ಞಾನಕ್ಕೆ ಇನ್ನರ್ಧ ಕಲ್ಪನೆ ಸೇರಿಸಿ ಏನೇನೋ ಕತೆ ಕಟ್ಟಿರೋದ್ರಿಂದ ಅವರ ಬಗ್ಗೆ ಎಲ್ಲ ಸಲ್ಲದ ಎಷ್ಟು ಗುಸುಗುಸುಗಳು ಹರಿದಾಡ್ತಾ ಇದ್ದಾವೆ. ಕಳೆದ ಎಪಿಸೋಡ್ನಲ್ಲಿ ಮಯೂರ್ ಕಾಲ್ಬಾರ್ಗ್ ಅವರ ಕಥೆಯನ್ನ ಕೇಳಿದ್ವಿ. ಇಲ್ಲಿ ಲೇಖಕರು ತಮ್ಮ ಗುರುವಿನ ಆದೇಶದ ಮೇಲೆ ಹರಿದ್ವಾರಕ್ಕೆ ಬಂದಿರ್ತಾರೆ. ಅವರು ಹೇಳಿದ ಹಾಗೆ ಹರಿದ್ವಾರದಿಂದ 20-30 ಕಿಲೋಮೀಟರ್ ದೂರದಲ್ಲಿ ಇರೋ ಕೋಟಿ ಸೂರ್ಯ ಅನ್ನೋ ಹಳ್ಳಿಗೆ ಹೋಗಿ ಅಲ್ಲಿರೋ ಅಘೋರಿಗಳ ಪೈಕಿ ಅತ್ಯಂತ ಹಿರಿಯರಾಗಿರೋ ಒಬ್ಬ ಅಘೋರಿಯನ್ನ ಭೇಟಿ ಮಾಡಿ ಅವರು ಕೊಡೋ ಒಂದು ಅಮೂಲ್ಯವಾದ ವಸ್ತುವನ್ನ ತಂದು ತನ್ನ ಗುರುವಿಗೆ ಕೊಡಬೇಕಾಗಿದ್ದು ಅವರ ಕೆಲಸ ಆಗಿರುತ್ತೆ. ಆದ್ರೆ ಇಷ್ಟು ಮಾತ್ರ ಅಲ್ಲದೆ ಚಿಕ್ಕ ವಯಸ್ಸಿನಿಂದಾನು ಅಘೋರಿಗಳ ಬಗ್ಗೆ ದೊಡ್ಡ ಕುತೂಹಲ ಇದ್ದಿದ್ರಿಂದ ಈ ಕೆಲಸಕ್ಕೆ ಅವರು ಖುಷಿಯಿಂದಾನೇ ಒಪ್ಪಿ ಯಾರು ಹೋಗೋದಕ್ಕೆ ಧೈರ್ಯ ಮಾಡದೆ ಇದ್ದ ಕೋಟಿ ಸೂರ್ಯ ಹಳ್ಳಿಗೆ ಹೋಗಿಯೇ ಬಿಡ್ತಾರೆ. ಸ್ನೇಹಿತರೆ, ಈ ಅಘೋರಿಗಳ ಕಲ್ಪನೆ ಎಷ್ಟು ಭಯಾನಕನೋ ಅವರು ವಾಸ ಮಾಡೋ ಜಾಗನೂ ಅಷ್ಟೇ ಭಯಾನಕ. ನಿಮ್ಮ ಹಾಗೆ ಅವರು ಮನೆ, ಊರು, ಕಾಲೋನಿಗಳಲ್ಲಿ ವಾಸ ಮಾಡೋರಲ್ಲ. ರಸ್ತೆ, ಹೈವೇ, ಸಿಟಿಗಳಲ್ಲಿ ಓಡಾಡೋರಲ್ಲ. ಹೇಳಿ ಕೇಳಿ ಶಿವನನ್ನ ಪೂಜೆ ಮಾಡೋ ಅವರು ಇರುವುದು ಕೂಡ ಸ್ಮಶಾನದಲ್ಲೇ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಹಲವಾರು ಕಾರಣಗಳನ್ನ ಕೊಡಬಹುದು. ಮೊದಲನೇದಾಗಿ
ಅವರು ತುಂಬಾ ನಿಷ್ಠರಾಗಿ ಪೂಜೆ ಮಾಡೋ ಶಿವ ಇರೋದೇ ಸ್ಮಶಾನದಲ್ಲಿ ಅಲ್ವಾ? ತಮ್ಮ ದೇವರು ಇರೋ ಜಾಗನೇ ತಮ್ಮ ಮನೆಯಂತ ನಂಬಿರೋ ಅಘೋರಿಗಳು ಸ್ಮಶಾನದಲ್ಲಿ ಅಥವಾ ಅದರ ಸಮೀಪದಲ್ಲಿ ವಾಸ ಮಾಡ್ತಾರೆ. ಎರಡನೇದಾಗಿ ಶವ ಭಕ್ಷಣೆ, ಚಿತಾಪೂಜೆ ಇವೆಲ್ಲ ಅಘೋರಿಗಳು ತಮ್ಮ ನಿತ್ಯ ಜೀವನದಲ್ಲಿ ಅನುಸರಿಸೋ ಕ್ರಮಗಳು. ಅಲ್ಲದೆ ಅವರು ಮನುಷ್ಯನ ಶವದ ಜೊತೆ ಸಂಭೋಗವನ್ನ ಸಹ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಹೀಗಾಗಿ ಸ್ಮಶಾನದ ಬೂದಿ ಅಥವಾ ಭಸ್ಮ ಹಾಗೂ ಮನುಷ್ಯನ ಶವಗಳು ಇವರಿಗೆ ಅಗತ್ಯವಾಗಿ ಬೇಕೇ ಬೇಕು. ಅವರು ಸಿಗೋದೇ ಸ್ಮಶಾನದಲ್ಲಿ ಆಗಿರೋದ್ರಿಂದ ಸಹಜವಾಗಿಯೇ ಅವರ ವಾಸ ಸಹ ಸ್ಮಶಾನದ ಸಮೀಪದಲ್ಲೇ ಹೆಚ್ಚಾಗಿದೆ. ಇನ್ನು ವಿಚಿತ್ರವಾದ ಪೂಜೆ, ಕೈಂಕರ್ಯ, ಬಲಿಗಳನ್ನ ಮಾಡೋ ಅಘೋರಿಗಳನ್ನ ವಾಕಿಂಗ್ಗೆ ಅಂತಾನೋ ಅಥವಾ ಜಾಲಿ ರೈಡ್ಗೆ ಅಂತಾನೋ ಹೊರಟಿರೋ ನಿಮ್ಮಂತ ಸಾಮಾನ್ಯ ಜನರು ಏನಾದ್ರೂ ನೋಡಿದ್ರೆ ಒಂದು ಹೆದರಿ ಮೂರ್ಛೆ ತಪ್ಪಿ ಬೀಳ್ತೀವಿ, ಇಲ್ಲ ಅಂದ್ರೆ ಗುಂಪು ಕಟ್ಕೊಂಡು ಹೋಗಿ ಗಲಾಟೆ ಮಾಡ್ತೀವಿ. ಆಗ ಬೇರೆ ದಾರಿ ಇಲ್ಲದೆ ಅವರು ಹೋರಾಟ ಮಾಡಬೇಕಾಗುತ್ತೆ. ಅದೇ ಸಾಮಾನ್ಯ ಜನರು ಓಡಾಡದೆ ಇರೋ ಸ್ಮಶಾನದಲ್ಲಿ ಇವನ್ನೆಲ್ಲ ಮಾಡಿದ್ರೆ ಅಲ್ಲಿಗೆ ಯಾವ ಪುಣ್ಯಾತ್ಮ ತಾನೇ ವಾಕಿಂಗ್ಗೆ ಬರ್ತಾನೆ? ನೀವೇ ಹೇಳಿ. ಸಾಮಾನ್ಯವಾಗಿ ಜಗಳ ಗಲಾಟೆಗಳನ್ನ ಇಷ್ಟಪಡದ ಅಘೋರಿಗಳು ಸ್ಮಶಾನ ಸೇರುವುದಕ್ಕೆ ಇದು ಒಂದು ಕಾರಣನೇ. ಇನ್ನು ಇದೆಲ್ಲವನ್ನ ಮೀರಿ ಅವರ ಪೂಜೆ, ಧ್ಯಾನ, ಹಠಯೋಗಗಳಿಗೂ ಹಾಗೂ ಸ್ಮಶಾನಕ್ಕೂ ಮಧ್ಯೆ ನಮಗೆ ಯಾರಿಗೂ ಅರ್ಥ ಆಗದೆ ಇರೋ ಅದೃಶ್ಯವಾದ ಲಿಂಕ್ ಕೂಡ ಇರಬಹುದು. ಈ ಎಲ್ಲಾ ಕಾರಣಗಳಿಂದ ಅವರು ಹೆಚ್ಚಾಗಿ ಸ್ಮಶಾನದ ಹತ್ರನೇ ವಾಸ ಮಾಡ್ತಾ ಇರ್ತಾರೆ. ಇಲ್ಲಿ ಮೊದಲೇ ಹೇಳಿದ ಹಾಗೆ ಅಘೋರಿಗಳ ಮಧ್ಯೆ ಕೂಡ ಬೇರೆ ಬೇರೆ ರೀತಿ ನೀತಿ ಆಚಾರಗಳು ರೂಢಿಯಲ್ಲಿದ್ದಾವೆ. ಅಂತ ಅಘೋರಿಗಳ ನಡುವೆ ಹರಿದ್ವಾರದಿಂದ ಸ್ವಲ್ಪ ದೂರದಲ್ಲಿರೋ ಕಾಡಲ್ಲಿ ಒಂದು ಬೇಟೆಗಾರ ಬುಡಕಟ್ಟು ಜನಾಂಗ ವಾಸವಾಗಿದೆ. ಕಾಡಿನ ಬೇರೆ ಬುಡಕಟ್ಟಿನವರಿಗಿಂತ ಅವರ ನಂಬಿಕೆಗಳು ಸ್ವಲ್ಪ ಬೇರೆ ತರದ್ದೇ ಆಗಿದ್ದಾವೆ. ಯಾಕೆ ಅಂದ್ರೆ ಅವರ ಮಧ್ಯೆ ಯಾರಾದ್ರೂ ಸತ್ರೆ ಇವರು ಉಳಿದವರ ಹಾಗೆ ಸತ್ತವರನ್ನ ಸುಡುವುದಿಲ್ಲ, ಹೂಳುವುದೂ ಇಲ್ಲ. ಬದಲಿಗೆ ಅವರು ಶವವನ್ನ ಕಾಡಿನ ಒಂದು ಭಾಗಕ್ಕೆ ತಂದು ಅಲ್ಲೇ ಎಸ್ತು ಹೋಗ್ತಾರೆ. ಅದನ್ನ ಕಾಡು ಪ್ರಾಣಿಗಳು ತಿಂದ್ರೆ ಆಗ ಸತ್ತ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದು ಅವರ ನಂಬಿಕೆಯಂತೆ. ಅದರಲ್ಲೂ ಹಾವು ಚೇಳುಗಳು ತಿಂದ್ರಂತೂ ಬಹಳ ಒಳ್ಳೆಯದು ಅನ್ನೋದು ಅವರ ನಂಬಿಕೆಯಾಗಿದೆ. ಹರಿದ್ವಾರದಿಂದ 25-30 ಕಿಲೋಮೀಟರ್ ದೂರದಲ್ಲಿರೋ ಆ ಕಾಡಿನ ಮಧ್ಯೆ ಅವರು ಹೀಗೆ ಎಸ್ತು ಹೋಗಿರೋ ಶವಗಳಿಂದಾಗಿ ಆ ಪ್ರದೇಶದ ತುಂಬಾ ಬರೀ ಹಾವು ಚೇಳುಗಳೇ ತುಂಬಿ ಹೋಗಿದ್ದಾವೆ. ಈಗ ಅಂತ ಭಯಾನಕ ಕಾಡಲ್ಲಿ ರಾತ್ರಿಯ ಹೊತ್ತಲ್ಲಿ ನಮ್ಮ ಕಥೆಯ ಲೇಖಕರು ಅಘೋರಿಗಳನ್ನ ಹುಡುಕ್ತಾ ನಡ್ಕೊಂಡು ಹೋಗ್ತಿದ್ದಾರೆ. ಅವರ ಕತೆ ಮುಂದೇನಾಯ್ತು? ಅವರಿಗೆ ಅಘೋರಿಗಳು ಸಿಕ್ಕ್ರ ಅಥವಾ ಅವರೇ ಯಾವುದೋ ಹಾವು ಚೇಳಿನ ಬಾಯಿಗೆ ಸಿಕ್ಕ್ರ? ಇದನ್ನ ತಿಳಿದುಕೊಳ್ಳುವುದಕ್ಕೆ ಮುಂದಿನ ಎಪಿಸೋಡ್ ಅನ್ನ ನೀವೆಲ್ಲರೂ ತಪ್ಪದೆ ಕೇಳಿ. ಅಲ್ಲಿಯವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಜಕ್ಕೂ ಆ ಕಾಡು ತುಂಬಾ ಭಯಾನಕವಾಗಿತ್ತು. ಹಿಂದಿನ ಎಪಿಸೋಡ್ ನಲ್ಲಿ ನಾವು ಹೇಳಿದ ಹಾಗೆ ಅಲ್ಲಿ ಒಂದು ಬುಡಕಟ್ಟಿನ ಕಾಡು ಜನ ಶವಗಳನ್ನ ತಂದು ಎಸೆದು ಹೋಗ್ತಿದ್ರು. ಆ ಶವವನ್ನ ಕಾಡು ಪ್ರಾಣಿಗಳಿಗೆ ಕೊಟ್ರೆ ಅವನ್ನ ಪ್ರಾಣಿಗಳು ತಿಂದ್ರೆ ಅದೇ ಆ ವ್ಯಕ್ತಿಗಳಿಗೆ ಮೋಕ್ಷ ಅಂತ ಅವರು ನಂಬಿದ್ರು. ಹೀಗೆ ಕಾಡಿನ ಮಧ್ಯೆ ಅನಾಥವಾಗಿ ಬಿದ್ದಿರೋ ಶವಗಳನ್ನ ತಿನ್ನೋದಕ್ಕೆ ಕಾಡು ಪ್ರಾಣಿಗಳು ಮಾತ್ರ ಅಲ್ಲದೆ ವಿಚಿತ್ರವಾದ ಹಾವುಗಳು ಮತ್ತು ಚೇಳುಗಳು ಕೂಡ ಬರ್ತಿರ್ತಾವೆ. ಆ ದಟ್ಟ ಕತ್ತಲಲ್ಲಿ ಚಿಕ್ಕ ಟಾರ್ಚ್ ಅನ್ನ ಹಾಕ್ತಾ ಮುಂದೆ ನಡೀತಿದ್ದ ಆ ಪ್ರವಾಸಿಗೆ ಹೆಜ್ಜೆ ಹೆಜ್ಜೆಗೂ ಭಯಾನಕವಾದ ಚೇಳುಗಳು ಕಾಣಿಸ್ತಾವೆ. ಆದ್ರೆ ಪುಣ್ಯಕ್ಕೆ ಅವರು ಹೇಗೋ ಅವುಗಳ ಮೇಲೆ ಕಾಲಿಡದೆ ಹುಷಾರಾಗಿ ನಡೀತಾ ಆ ಕಾಡನ್ನ ದಾಟಿ ಆಚೆ ಇರೋ ಒಂದು ದೇವಸ್ಥಾನದ ಎದುರು ಬಂದು ನಿಲ್ತಾರೆ. ಸ್ನೇಹಿತರೆ, ಇಲ್ಲಿ ನಾನು ಈ ದೃಶ್ಯದ ಬಗ್ಗೆ ಯಾಕೆ ಇಷ್ಟು ವಿವರವಾಗಿ ಹೇಳ್ದೆ ಗೊತ್ತಾ? ಅದಕ್ಕೆ ಒಂದು ಕಾರಣ ಇದೆ. ಅದೇನು ಅಂದ್ರೆ ಅಘೋರಿಗಳು ಹಾಗೂ ಅವರ ಸುತ್ತಮುತ್ತ ಇರೋ ಜನರಿಗೆ ಇರೋ ವಿಚಿತ್ರವಾದ ನಂಬಿಕೆಗಳು ಹಾಗೂ ಅವುಗಳಿಂದ ಅಲ್ಲಿ ಉಂಟಾಗಿರೋ ವಾತಾವರಣದ ಬಗ್ಗೆ ಹೇಳೋದಕ್ಕೆ. ನಾವೆಲ್ಲ ಬದುಕಿನ ಘಟನೆಗಳನ್ನ ಆಚರಣೆ ಮಾಡಿದ್ರೆ ಇವರು ಸಾವನ್ನ ಹಾಗೂ ಶವಗಳನ್ನ ಆಚರಣೆ ಮಾಡ್ತಾರೆ. ನಾವು ಯಾವುದನ್ನ ಮನುಷ್ಯ ಬದುಕಿನ ಕೊನೆಯ ವಸ್ತು ಅಂದ್ಕೊಂತೀವೋ, ಯಾವ ಶವವನ್ನ ನಿರರ್ಥಕ ಅಂದ್ಕೊಂಡು ಸುಡ್ತೀವೋ ಅವನ್ನ ಅವರು ಬೇರೆಯದ್ದೇ ದೃಷ್ಟಿಯಲ್ಲಿ ನೋಡ್ತಾರೆ. ಹೀಗಾಗಿಯೇ
ಕಾಶಿ ಅನ್ನೋದು ಸಿಟಿ ಆಫ್ ಡೆಡ್ ಅಂತ ಪ್ರಸಿದ್ಧವಾಗಿದೆ. ಎಲ್ಲೋ ಮನೆ ಮೂಲೆಯಲ್ಲಿ ಒಂದು ಚೇಳು ಅಥವಾ ಹಾವು ಬಂದ್ರೇನೆ ಬಿಚ್ಚಿ ಬೀಳೋ ನಾವು ಕನಸಲ್ಲೂ ಕಲ್ಪನೆ ಮಾಡ್ಕೊಳ್ಳೋಕೆ ಆಗದೆ ಇರುವಂತ ಚೇಳು ಹಾವುಗಳ ವನವೊಂದು ಸೃಷ್ಟಿಯಾಗಿರೋದು ಅವರ ಸಾವಿನ ಕುರಿತಾದ ವಿಚಿತ್ರ ನಂಬಿಕೆಯಿಂದ ಅಲ್ವಾ? ಇನ್ನು ಇದನ್ನ ಇಲ್ಲಿ ಹೇಳಿದಕ್ಕೆ ಎರಡನೇ ಕಾರಣ ಏನು ಅಂದ್ರೆ, ಎಂತ ಸೂಕ್ಷ್ಮವಾದ ಟಾರ್ಚ್ಗಳಿದ್ರೂ ಅಷ್ಟೊಂದು ಅಪಾಯಕಾರಿಯಾಗಿರೋ ಆ ದಾರಿಯಲ್ಲಿ ಕೈಯಲ್ಲಿ ಯಾವ ಟಾರ್ಚು ಇಲ್ಲದ ಅಘೋರಿಗಳು ಹೇಗೆ ನಡೀತಾರೆ ಅನ್ನೋದು. ಸ್ವಲ್ಪ ಅವಕಾಶ ಸಿಕ್ಕರೂ ತಮ್ಮ ಬಾಯಿಂದ ಅಥವಾ ಕೊಂಬಿನಿಂದ ಕಚ್ಚಿ ನಂಜನ್ನ ಮತ್ತೆ ನೋವನ್ನ ನಮ್ಮ ದೇಹಕ್ಕೆ ಹರಿಬಿಡೋ ಹಾವು ಚೇಳುಗಳು ಅವರನ್ನ ಕಚ್ಚಲ್ವಾ? ಸಾಮಾನ್ಯ ಮನುಷ್ಯನ ಜೀವನವನ್ನ ಬಿಟ್ಟು ಈ ಅಘೋರ ಜೀವನವನ್ನ ಆಯ್ಕೆ ಮಾಡಿಕೊಂಡ ವ್ಯಕ್ತಿ ತನ್ನ ಇಡೀ ಬದುಕನ್ನೇ ಇಂಥ ಭಯಾನಕವಾದ ಕಾಡುಗಳಲ್ಲಿ, ಸ್ಮಶಾನಗಳಲ್ಲಿ ಕಳಿಬೇಕಾಗುತ್ತೆ. ಹಾಗೆ ಕಳಿವಾಗ ಇಂಥ ಹಾವು ಚೇಳುಗಳು ಮಾತ್ರ ಅಲ್ಲದೆ ಇನ್ನು ವಿಷಕಾರಿಯಾದ ಹಲವಾರು ಕೀಟ ಪ್ರಾಣಿಗಳ ಅಪಾಯನೂ ಸಹ ಇದ್ದೇ ಇದೆ. ಒಬ್ಬ ಅಘೋರಿ ತನ್ನ ಜೀವನದಲ್ಲಿ ಎಷ್ಟೋ ಸಲ ಇಂಥ ಕಡಿತಕ್ಕೆ, ನೋವಿಗೆ ಗುರಿಯಾಗ್ತಾನೆ. ಆದ್ರೆ ಇಲ್ಲಿ ಅವನ ನೋವನ್ನ ಸಹಿಸುವಂತ ಶಕ್ತಿ ಇದೆಯಲ್ಲ, ಅದು ಮಾತ್ರ ನಮ್ಮ ಕಲ್ಪನೆಗೂ ನಿಲುಕದ್ದಾಗಿದೆ. ನಿರಂತರವಾದ ಧ್ಯಾನ, ಹಠ, ಸಾಧನೆ ಹಾಗೂ ಇನ್ನೂ ಹಲವಾರು ಅಂಗ ಸಾಧನೆಗಳ ಮೂಲಕ ಅವರು ತಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸಿಕೊಳ್ತಾರೆ, ನೋವನ್ನ ಗೆಲ್ತಾರೆ. ಇದು ಅವರ ಇಂದ್ರಿಯ ನಿಗ್ರಹದ ಮಾತಾಯ್ತು. ಎರಡನೆಯದಾಗಿ ಅಘೋರಿಗಳ ಇಂದ್ರಿಯ ಶಕ್ತಿ ಬಗ್ಗೆ ಹೇಳುವುದಾದ್ರೆ, ಎಂತ ಕತ್ತಲಲ್ಲೇ ಆದ್ರೂ ಎಡವದೇ ನಡೆಯುವಂತ ಸಾಮರ್ಥ್ಯ ಅಘೋರಿಗಳದ್ದಾಗಿದೆ. ಕಣ್ಣೇ ಕಾಣಿಸದ ಕತ್ತಲಲ್ಲೂ ಸಹ ಅವರು ತಮ್ಮ ಕಿವಿಯನ್ನೇ ಕಣ್ಣಾಗಿಸಿಕೊಂಡು ಮುಂದೆ ಸಾಕ್ತಾರೆ. ಸುತ್ತಮುತ್ತ ನಡೆಯೋ ಚಿಕ್ಕ ಶಬ್ದಾನು ಅವರಿಗೆ ಅಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡುತ್ತೆ. ಎಂತ ಘೋರವಾದ ಕತ್ತಲಲ್ಲೂ ಅದರಿಂದ ಹೊರಬರ್ತಿರೋ ಕೀಟಗಳ, ಪ್ರಾಣಿಗಳ ಕೂಗು, ಅವುಗಳ ಸರಿದಾಟದ ಶಬ್ದದಿಂದಾಗಿ ಆ ಇಡೀ ವಾತಾವರಣದ ಚಿತ್ರಾನೇ ಅವರ ಮನಸ್ಸಲ್ಲಿ ಮೂಡಿ ನಿಲ್ಲುತ್ತೆ. ಹೀಗೆ ಅವರು ಸರಿಯಾದ ಜಾಗದಲ್ಲಿ ಕಾಲಿಡ್ತಾ, ಹೊಂಡ ಗುಂಡಿಗಳನ್ನ ದಾಟ್ತಾ, ಕ್ರೂರ ಕೀಟಗಳಿಂದ ಬಚಾವಾಗ್ತಾ ಮುಂದಕ್ಕೆ ನಡೀತಾರೆ. ಇನ್ನು ಒಂದ್ಸಲ ನೋಡಿದ ಜಾಗ ಅಘೋರಿಗಳ ಮನಸ್ಸಲ್ಲಿ ಎಷ್ಟೊಂದು ಸ್ಪಷ್ಟವಾಗಿ ಅಚ್ಚಾಗುತ್ತೆ ಅಂದ್ರೆ, ಕಣ್ಣು ಕಟ್ಟಿ ಕಳಿಸಿದ್ರು ಕೂಡ ಅಲ್ಲಿ ಅವರು ಸಲೀಸಾಗಿ ನಡೀತಾರೆ. ಇದೇ ಅವರ ಇಂದ್ರಿಯ ಶಕ್ತಿ. ಸರಿ, ಈಗ ಕತೆಗೆ ಮರಳಿ ಬರೋಣ. ಮೊದಲೇ ಹೇಳಿದ ಹಾಗೆ ಆ ಪ್ರವಾಸಿಗ ತನ್ನ ಗುರುವಿಗಾಗಿ 3 ಮಂತ್ರಗಳನ್ನ ಒಯ್ಯೋದಕ್ಕೆ ಬಂದಿರ್ತಾರೆ. ಹಾಗೆ ಬಂದ ಅವರು ಒಂದು ಪಾಳು ಬಿದ್ದ ದೇವಸ್ಥಾನದ ಎದುರು ಬಂದು ತಲುಪ್ತಾರೆ. ಹೊರಗಿನಿಂದ ನೋಡೋದಕ್ಕೆ ಯಾವುದೋ ದೇವರ ದೇವಸ್ಥಾನದ ತರ ಕಾಣೋ ಅದು ಒಳಗೆ ಹೋಗಿ ನೋಡಿದಾಗ ಅದು ಕಿನಾರಾಮರ ದೇವಸ್ಥಾನ ಆಗಿರುತ್ತೆ. ಕಿನಾರಾಮ್ ಅಘೋರಿಗಳ ಪರಮಗುರು. ಅವರ ಜೀವನದ ಬಗ್ಗೆ ಮುಂದಿನ ಎಪಿಸೋಡ್ ನಲ್ಲಿ ತಿಳಿದುಕೊಳ್ಳೋಣ. ಈಗ ಅಲ್ಲಿಗೆ ಬಂದ ಆ ಪ್ರವಾಸಿಗ ನಂತರ ಅಲ್ಲಿನ ಅಘೋರಿಗಳ ಪೈಕಿ ಅತ್ಯಂತ ಹಿರಿಯರಾದ ಅಘೋರಿ ಬಾಬಾರನ್ನ ಭೇಟಿಯಾಗಿ ತನ್ನ ಗುರುಗಳ ವಿಷಯ ಹೇಳ್ತಾರೆ. ಅವರು ಕೇಳಿದ 3 ಮಂತ್ರಗಳ ಪೈಕಿ ಮೊದಲೇದನ್ನ ಅವನ ಮೈಯೊಳಗೆ ಸೇರಿಸೋ ಕೆಲಸವನ್ನ ಆ ಅಘೋರಿ ಗುರು ಶುರು ಮಾಡ್ತಾರೆ. ಸ್ನೇಹಿತರೆ, ಅಘೋರಿಗಳ ಬಗ್ಗೆ ತಿಳಿಯೋ ಹಂತದಲ್ಲಿ ಈ ಕತೆ ತುಂಬಾ ಪ್ರಮುಖವಾದದ್ದು. ಇಲ್ಲಿ ಮೊದಲೇದಾಗಿ ಆ ಪ್ರವಾಸಿಯನ್ನ ಮುಖ ಮೇಲೆ ಮಾಡಿ ಮಲಗಿಸಲಾಗುತ್ತೆ. ನಂತರ ಅವನು ನೋಡ್ತಾ ನೋಡ್ತಾ ಇದ್ದಂಗೇನೆ ಒಂದು ದೊಡ್ಡ ಶತಪದಿ ಅಂದ್ರೆ ಸೆಂಟಿಫೈಡ್ ಅನ್ನ ಅಘೋರಿಯೊಬ್ಬ ತನ್ನ ಜೋಳಿಗೆಯ ಒಳಗಿನಿಂದ ಹೊರಗೆ ತೆಗಿತಾನೆ. ಅದು ಸುಮಾರು 3 ಅಡಿಯಷ್ಟು ಉದ್ದವಾಗಿರುತ್ತೆ. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ, 2 ಅಡಿ ಹಾವಿನ ಹಾಗೆ ಇರೋ, ಮೈ ತುಂಬಾ 100 ಕಾಲುಗಳು ಇರೋ ಒಂದು ಪ್ರಾಣಿಯನ್ನ ನಿಮ್ಮ ಮೈ ಮೇಲೆ ಇಟ್ರೆ ಹೇಗಾಗ್ಬೇಡ. ಆ ಪ್ರವಾಸಿ ಸಹ ಹೆದರ್ತಾನೆ. ಆದ್ರೆ ಅಘೋರಿಗಳು ಅದರ ಕಡೆಗೆ ಗಮನ ಕೊಡದೆ ಆ ಸಹಸ್ರಪದಿಯನ್ನ ಅವನ ಎದೆಯ ಮೇಲೆ ಇಡ್ತಾರೆ. ಅದರ ಹಿಂಭಾಗ ಸರಿಯಾಗಿ ಪ್ರವಾಸಿಗನ ಹೊಕ್ಕುಳ ಹತ್ರ ಬರೋ ಹಾಗೆ ಅದನ್ನ ಕೂರಿಸ್ತಾರೆ. ಆ ಸಹಸ್ರಪದಿ ನಿಧಾನಕ್ಕೆ ಮುಂದೆ ಮುಂದೆ ಬರ್ತಾ ಅವನ ಕುತ್ತಿಗೆಯ ಹತ್ರ ಬಂದು ಇನ್ನೇನು ತನ್ನ ಉದ್ದದ ಕೊಂಬಿನಿಂದ ಅವನಿಗೆ ಕಚ್ಚಬೇಕು. ಅಷ್ಟರಲ್ಲಿ ಅವರು ಅದನ್ನ ಎತ್ತಿ ಮತ್ತೆ ಜೋಳಿಗೆಯ ಒಳಗೆ ಇಟ್ಟುಕೊಂಡು ಬಿಡ್ತಾರೆ. ಅಷ್ಟೊತ್ತಿಗೆ ಅವನಿಗೆ ಹೊಕ್ಕುಳಲ್ಲಿ ಏನೋ ಕಚ್ಚಿದ ಹಾಗೆ ತುಂಬಾ ನೋವಾಗುತ್ತೆ. ಅಘೋರಿಗಳು ಹಾಗೆ ತಮ್ಮ ಪೂಜೆಗಳಲ್ಲಿ ಹೀಗೆ ಕಾಡಿನ ಚಿತ್ರ ವಿಚಿತ್ರವಾದ ಪ್ರಾಣಿಗಳನ್ನ, ಕೀಟಗಳನ್ನ, ಪಕ್ಷಿಗಳನ್ನ ಬಳಸುವುದನ್ನ ನಾವು ಕೇಳಿದ್ದೇವೆ.
ಅವರು ಯಾಕೆ ಹಾಗೆ ಮಾಡ್ತಾರೆ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಸೂಕ್ಷ್ಮ ವಿಷಯಗಳು ಆಚೆ ಬರ್ತಾವೆ. ಇಲ್ಲಿ ಅಘೋರಿಗಳು ತನಗೆ ಏನ್ ಮಾಡಿದ್ರು? ಆ ಸಹಸ್ರಪದಿಯನ್ನ ಅವರು ಬಳಸಿದ್ದು ಯಾಕೆ? ಹೊಟ್ಟೆಯ ಹತ್ರ ತನಗೆ ನೋವಾಗಿದ್ದು ಯಾಕೆ? ಹೀಗೆ ಆ ಪ್ರವಾಸಿಗ ಕೇಳೋ ಪ್ರಶ್ನೆಗಳಿಗೆ ಅಘೋರಿಗಳು ಒಂದೊಂದಾಗಿ ಉತ್ತರ ಕೊಡ್ತಾರೆ. ಅದನ್ನ ಕೇಳಿದ ಅವನ ಮೈ ಅರಕ್ಷಣ ನಡುಗಿ ಹೋಗುತ್ತೆ. ಹಾಗಾದ್ರೆ ಆ ಉತ್ತರ ಏನು? ಆ ಅಪಾಯಕಾರಿ ಪ್ರಾಣಿಯನ್ನ ಅವರು ಬಳಸಿದ್ದು ಯಾಕೆ? ಇನ್ನು ಹಲವು ಪ್ರಾಣಿಗಳನ್ನ ಹೀಗೆ ಪೂಜೆಗಳಲ್ಲಿ ಬಳಸೋದಕ್ಕೆ ಅವರು ಕೊಡೋ ಕಾರಣ ಎಂತಹದ್ದು?